ಸೊ ಎಂಟ್ರಿ ಆಗ್ತಿದ್ದಂಗೆನೆ ₹2 ಇದೆ ಅಷ್ಟೇ. ಇದ್ರು ಎಲ್ಲ ಏನಂತಾರೆ ಬಿಟ್ರೆ ನನಗೇನು ಬೇರೆ ಕೆಲಸ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ, ಸೊ ನೀವೆಲ್ಲರೂ ತುಂಬಾ ಜನ ಕೇಳ್ತಿದ್ರಿ ನನಗೆ ಹೋಮ್ ಟೂರ್ ಮಾಡಿ ಅಂತ. ಹೋಮ್ ಟೂರ್ ಆಗಲ್ಲ, ಬಿಕಾಸ್ ನಮ್ಮ ಮನೇಲಿ ರೀಸೆಂಟಾಗಿ ವುಡ್ ವರ್ಕ್ ಮಾಡಿದ್ದು, ಮತ್ತೆ ಮನೇಲಿರೋ ಮಂಚ ಸೋಫಾ ಎಲ್ಲ ಕೊಟ್ಬಿಟ್ಟಿದೀವಿ ಹೊಸ ತಗೊಂಬರೋಣ ಅಂತೇಳಿ. ಅದೆಲ್ಲ ಇನ್ನೇನು ತಂದಿಲ್ಲ, ಇನ್ನೇನು ಸೆಟ್ ಮಾಡಿಲ್ಲ ನೀಟಾಗಿ. ಸೊ ನಾನು ರೂಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಎಂಟ್ರಿ ಆಗ್ತಿದ್ದಂಗೆನೆ ನಾನೇ ಬಿದ್ದೋಗ್ಬಿಟ್ಟಿದೆ ಇವಾಗ. ಇದು ಸೊ ಬರ್ತಿದ್ದಂಗೆ ಇದು ಚೇರ್, ಇದು ಟೇಬಲ್, ಇದು ವುಡ್ ವರ್ಕ್ ಮಾಡ್ಸಕ್ಕೂ ಮುಂಚೆ ನನ್ನ ರೂಮ್ ಸ್ವಲ್ಪ ನೀಟಾಗಿರ್ಲಿ, ಸ್ವಲ್ಪ ವಿಡಿಯೋಸ್ ಮಾಡಕ್ಕೆ ಏನಾದ್ರು ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದು. ಇದು ಐಕ್ಯಾ ಮಾಲಿಂದ. ಇದು ಮತ್ತೆ ಇದು ಟೇಬಲ್, ಲ್ಯಾಪ್ಟಾಪ್ ಇಡಕ್ಕೆ. ಆ ಲ್ಯಾಪ್ಟಾಪ್ ತಗೊಂಬಂದು ಏನು ಯೂಸ್ ಮಾಡ್ತಿಲ್ಲ, ಸುಮ್ಮನೆ ಹಂಗೆ ಬ್ಯಾಗಲ್ಲ ಹಂಗೆ ಇಟ್ಟಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟ್ ಬರ್ತಿದ್ದಂಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್, ನಾನು ಯಾವಾಗಲೂ ರೆಡಿ ಆಗುವಂಥದ್ದು. ಸೊ ಇದನ್ನ ನಾನು ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಕೇಳಿ ಇದೇ ಥರ ಬೇಕು ಅಂತ ಮಾಡಿಸಿದ್ದು, ಈ ಶೇಪಲ್ಲಿ ಬೇಕು ಅಂತ. ಅವ್ರು ಶೇಪ್ ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಲೈಟಿಂಗ್ಸ್ ಕೇಳಿದ್ದೆ, ಆ ಲೈಟಿಂಗ್ಸ್ನು ಹಾಕ್ಕೊಟ್ಟಿಲ್ಲ, ಹಾಕೋಕ್ಕಾಗಲ್ಲ ಅಂತಂದರು. ಸೊ ಇದು ನನಗೆ ಓಪನ್ ಮಾಡ್ಬೋದು. ಓಪನ್ ಮಾಡ್ಬೋದು. ಸೊ ಇದನ್ನ ಐಕ್ಯಾ ಮಾಲಿಂದ ಇದ್ರ ಜೊತೆನೆ ತೊಗೊಂಡು ಬಂದಿದ್ದು, ಚೇರು ಮತ್ತೆ ಅದು. ಸೊ ಇದೆಲ್ಲ ನೀವು ಇದನ್ನ ನೋಡಿರ್ತೀರ ಆಲ್ರೆಡಿ. ಟಾಯ್ಗೆ ಮಾಡಿ ದುಬೈಯಲ್ಲಿ ಗೆದ್ದಿದ್ದು, ಅದನ್ನ ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಕ್ರೀಮ್ಸ್ ಇದೆ. ಇದು ಪಿಂಪಲ್ಗೆ ಅಂತ ಸ್ಕಿನ್ ಕೇರಲ್ಲಿ ತೊಗೊಂಡಿದ್ದು, ಅದನ್ನೆಲ್ಲ ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ಎಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಹೋಗಿ ಬಂದು ಸೆಟ್ ಹಂಗೆ ಹಾಕೊಂಡಿಟ್ಟದ್ದು. ಇದು ಕಾಯಿನ್ ಪೌಚ್, ₹2 ಇದೆ ಅಷ್ಟೇ. ಇದ್ರ ಬಿಟ್ರೆ ₹1 ಇಲ್ಲ ನನ್ನ ಹತ್ರ. ₹2 ಇದೆ ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದಾದ್ಮೇಲೆ ಇದು ರಿಂಗ್ ಲೈಟ್, ರಿಮೋಟು, ಇದು ಮೇಕಪ್ ಕಿಟ್. ಇದ್ರಲ್ಲಿ ಏನೂ ಇಲ್ಲ, ಮೇಕಪ್ ಕಿಟ್ ಎಲ್ಲ ಯೂಸ್ ಮಾಡಲ್ಲ. ಇದು ನಂದು ಅಲ್ಲ ಕಿಟ್ಟು, ನಮ್ಮ ಅಕ್ಕಂದು. ಸುಮ್ಮನೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಮ್ಮಿ ಒಂದಷ್ಟು ನೇಲ್ ಪಾಲಿಶ್ ತೊಗೊಂಡಿದ್ದಾರೆ. ಸೊ ನಾನು ಅದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ. ಹಚ್ಕೊಳ್ಳಲ್ಲ, ಯಾವಾಗಾದ್ರೂ ಒಂದ್ಸಲಿ ಹಚ್ಕೊಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ನೇಲ್ ಪಾಲಿಶ್ ರಿಮೂವರ್, ಇದು ದುಬೈಯಿಂದ ತಂದಿರೋದು ಬೀಚಲ್ಲಿ. ಸೊ ಆಮೇಲೆ ನನ್ನ ಸ್ಪೆಕ್ಸ್ ಯೂಸ್ ಮಾಡಲ್ಲ, ತಲೆನೋವು ಬಂದಾಗ ಯೂಸ್ ಮಾಡ್ತೀನಿ ಅಷ್ಟೇ. ಇದು ನನ್ನ ಫೇವ್ರೆಟ್ ಪರ್ಫ್ಯೂಮು. ನಾನು ಲಾಸ್ಟ್ ಟೈಮ್ ದುಬೈಗೆ ಹೋದಾಗ ತೊಗೊಂಬಂದಿದ್ದು. ಈ ಟೈಮ್ ಹೋದಾಗ ಹುಡುಕಿದ್ವಿ ಸಿಗಲಿಲ್ಲ, ಖಾಲಿ ಆಗಿದೆ. ನನ್ನ ಫೇವ್ರೆಟ್ ಅಂತ ಅಂದರು, ಹಂಗೆ ಇಟ್ಕೊಂಡಿದ್ದೀನಿ, ನೋಡೋಣ ಸಿಗ್ಬೋದು ಅಂತ ಹೇಳಿ. ಸೊ ನನ್ನ ರೂಮ್ ವುಡ್ ವರ್ಕು ಇದನ್ನ ಕೇಳಿ ನಾನು ಇದೇ ಕಲರ್ ಬೇಕು ಅಂತ ಮಾಡ್ಕೊಂಡು, ನಾನು ಆಮೇಲೆ ತೋರಿಸ್ತೀನಿ ಆ ಕಡೆ. ಅದೇ ಕಲರ್ ಬೇಕು ಅಂತ ಮಾಡಿಸಿದ್ದು. ಸೊ ಲೈಟಾಗಿರೋದ್ರಿಂದ ಗಲೀಜು ಆಗ್ತಾನೆ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂತ ಇದನ್ನ ಹಂಗೆ ಇಲ್ಲೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬ್ಯಾಂಗಲ್ಸ್ದು ಬಾಕ್ಸು, ಇದೊಂದು ಪೌಡರು ಅಷ್ಟೇ. ನೆಕ್ಸ್ಟ್ ಬಂದರೆ ಡ್ರಾಯರ್. ಸೊ ಈ ಡ್ರಾಯರಲ್ಲಿ ಮೇನ್ ಥಿಂಗ್ಸ್ ನಾನು ಸಡನ್ನಾಗಿ ಕೈಗೆ ಸಿಗಬೇಕು ಅನ್ನೋದು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಲಿಪ್ಸ್ಟಿಕ್ಕು, ಐಲೈನರು, ಇಯರಿಂಗ್ಸು. ಸೊ ಇದು ವಾಚ್ದು. ಇದು ಬಾಡಿ ಲೋಷನ್, ಅದು ನಾನು ಯೂಸ್ ಮಾಡಲ್ಲ, ಸುಮ್ಮನೆ ನಮ್ಮ ಅಕ್ಕಂದೇ. ಇದನ್ನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಬಿಸಿಲು ಇರೋದ್ರಿಂದ ಸನ್ಸ್ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಸ್ಟಿಕ್ಕರು, ಕ್ಲಿಪ್ಸು, ಪಿನ್, ಸೇಫ್ಟಿ ಪಿನ್ ಅಷ್ಟೇ. ಅದಾದಮೇಲೆ ಈ ಡ್ರಾಯರಲ್ಲಿ ಸೊ ಇದು ಹೇರ್ ಬ್ಯಾಂಡ್ಸ್, ಹೇರ್ ಥಿಂಗ್ಸ್ ಅಷ್ಟೇ. ಮೇಕಪ್ ಮಾಡಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳಲ್ಲ, ಅಂದರೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಎಷ್ಟು ಅಂತಿದೆ. ಸೊ ಇದು ಐಕ್ಯಾ ಮಾಲಿಂದಾನೇ ತಂದಿದ್ದು. ಇದು ವುಡ್ ವರ್ಕ್ ಆದಮೇಲೆ ತಂದಿದ್ದು. ನನ್ನ ವಾರ್ಡ್ರೂಫು ಇದಕ್ಕೆ ರೂಮಿಗೆ ಮ್ಯಾಚ್ ಆಗಬೇಕು ಅಂತ ಹೇಳಿ, ಸೊ ಈ ಕಲರಿಗೆ ಮ್ಯಾಚ್ ಆಗಬೇಕು ಅಂತ ಹೇಳಿ ನಾವು ಅಪ್ಪಂಗೆ ಮಾಡ್ಸೋಕ್ಕೆ ಹೇಳಿದೆ ಸ್ಟೂಲ್ನ. ಅವರು ಇದು ಶೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಬ್ರೌನಲ್ಲೇ ಮಾಡ್ತಿದ್ರು. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಐಕ್ಯಾ ಮಾಲಿಂದ ತೊಗೊಂಬಂದಿದ್ದು. ಸೊ ಅದಾದಮೇಲೆ ಇಲ್ಲಿ ವೇಸ್ಟ್ ಥಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಯೂಸ್ಫುಲ್ ಆದರೆ ಡೈಲಿ ಯೂಸ್ ಮಾಡದಿರೋ ಅಂಥದ್ದನ್ನ ಅಲ್ಲಿಟ್ಟಿದ್ದೀನಿ. ಪೇಂಟ್, ಬೆಲೂನ್ ಬ್ಲೋಯಿಂಗ್ ಮಿಷಿನ್ನು. ಸೊ ಅದು ಬಿಟ್ಟರೆ ಇದು ವೆಸ್ಟರ್ನ್ ಸ್ಟೈಲ್ಗೂ ಆಗೋ ಥರ ಇಯರ್ ರಿಂಗ್ ಬರುತ್ತಲ್ಲ, ಅದು ಕೈಗೆ ಸಡನ್ನಾಗಿ ಸಿಗಲಿ ಅಂತ ಹೇಳ್ಬಿಟ್ಟು, ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಕೈಗೆ ಸಡನ್ನಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇದು ಎಲ್ಲ ಏನಂತಾರೆ, ಇದು ಆಕ್ಚುಲಿ ಚೆನ್ನಾಗಿರೋದು ಟ್ರೆಡಿಷ್ನಲ್ ವೇರ್ಗೆ ಹಾಕೊಳ್ಳೋ ಅಂಥದ್ದು ಫುಲ್ಲು ಇಲ್ಲಿ ಇಟ್ಟಿದ್ದೀನಿ ಈ ಬಾಕ್ಸಲ್ಲಿ. ಸೊ ನಾನು ಜಾಸ್ತಿ ಟ್ರೆಡಿಷ್ನಲ್ ಡ್ರೆಸ್ ಯೂಸ್ ಮಾಡ್ತೀನಿ. ನನಗಿಷ್ಟ ಆ್ಯಕ್ಚುಲಿ ಚೂಡಿದಾರ್ ಸ್ಯಾರೀಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ನಮ್ಮ ಅಕ್ಕ ನಮ್ಮಮ್ಮ ಬೈತಾ ಇರ್ತಾರೆ, ಅಜ್ಜಿ ಥರ ಆಡಬೇಡ ಇವಾಗಲೇ ನೀನು. ಇದು ಕಾಟನ್ ಪ್ಯಾಚ್,
ಅದು ಬಿಟ್ಟರೆ ಇದು ಒಂದು ಸೆಟ್ ಇದು ಹಂಗೆ ಇಟ್ಟಿದ್ದೀನಿ. ಇದು ಅಷ್ಟೇನೆ ಅದೇ ಥರ ಲೈಕ್ ಬ್ರಾಸ್ಲೆಟ್ ಎಲ್ಲ ದೊಡ್ಡದಿರೋದ್ರೆಲ್ಲ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ. ಅದು ಬಿಟ್ಟರೆ ಇದು ನಂದು ಸ್ಕೂಲ್ದು 10th ಸ್ಟ್ಯಾಂಡರ್ಡ್ ಫ್ರೇಮ್ ಸೆಂಡ್ ಆಫಿಗೆ ಕೊಟ್ಟಿರೋದು. ಸೊ ಇದನ್ನು ಇಲ್ಲೇ ಇಟ್ಟಿದ್ದೀನಿ, ಒಳಗಡೆ ಇಟ್ಬಿಟ್ಟಿದ್ದೀನಿ. ಜಾಗ ಇಲ್ಲ ಇಡೋಕ್ಕೆ ಅಂತ ಒಳಗಡೆ ಇಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಹೋಗೋಣ. ಅದು ಬಿಟ್ಟರೆ ಇಲ್ಲೊಂದು ಫೋಟೋ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ವಿಂಡೋ ಮತ್ತು ಈ ಸ್ಕ್ರೀನು, ಬ್ಲ್ಯಾಂಕೆಟ್ಸು, ಬೆಡ್ಶೀಟು ಎಲ್ಲನೂ ಈ ವುಡ್ ವರ್ಕ್ ಆದಮೇಲೆ ಮ್ಯಾಚ್ ಆಗಬೇಕು ರೂಮಿಗೆ ಅಂತ ಹೇಳಿ ಎಲ್ಲನೂ ಮ್ಯಾಚ್ ಮಾಡಿ ತೊಗೊಂಡು ಬಂದಿದ್ದು ಇದನ್ನೆಲ್ಲ. ಸೊ ಇದೆಲ್ಲ ನನ್ನದೇ ಸೆಲೆಕ್ಷನ್. ನಮ್ಮ ಅಕ್ಕಂದೂ ಅಂದರೆ ನಾನು ಸೆಲೆಕ್ಟ್ ಮಾಡಾದ್ಮೇಲೆ ಅವಳು ಇಷ್ಟಪಟ್ಟು ಓಕೆ ಅಂತ ಹೇಳಿದ್ದು. ಈ ವುಡ್ ವರ್ಕೂ ಅಷ್ಟೇ ಅವಳ ರೂಮ್ಗೂ ನಾನೇ ಸೆಲೆಕ್ಟ್ ಮಾಡಿದ್ದು. ಅಂದರೆ ಇಬ್ಬರು ನಾನು ಅವಳಿಗೆ ತೋರಿಸಿದ್ಮೇಲೆ ಅವಳು ಹೂ ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿ ಇದೇ ಥರ ಮಾಡಿಸಿದ್ದು. ಸೊ ಬರ್ತಿದ್ದಂಗೆ ಇಲ್ಲೊಂದು ಫೋಟೋ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡೋದೆ ಸಾಯಿಬಾಬಾನ. ಸೊ ಒಂದು ಫೋಟೋ ಇತ್ತು ಆ್ಯಕ್ಚುಲಿ. ಆ ಫೋಟೋ ಏನು ಮಾಡಿದ್ದಾರೆ ಗೊತ್ತಿಲ್ಲ, ನಾನು ದುಬೈಗೆ ಹೋಗಿ ಬರೋ ಅಷ್ಟರಲ್ಲಿ. ಇವಾಗ ಇದನ್ನ ಇಟ್ಕೊಂಡಿದ್ದೀನಿ. ನಾನು ಎದ್ದ ತಕ್ಷಣ ನೋಡೋದೆ ಸಾಯಿಬಾಬಾನ. ಸೊ ಅದನ್ನ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ಫೋಟೋ ಅದೆಲ್ಲ ಹಾಕೋಕ್ಕೆ ಜಾಗ ಇಲ್ಲ, ಅದಕ್ಕೆ ಹಂಗೆ ಇಟ್ಟಿನಿ. ಸೊ ನೆಕ್ಸ್ಟ್ ವಾರ್ಡ್ರೂಫ್ ಟೋರ್ ಮಾಡ್ತೀನಿ. ಸೊ ಈಗ ಜಸ್ಟ್ ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಅದು ತಿಪ್ಪೆ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಜೀನ್ಸ್, ಅದು ಬಿಟ್ಟರೆ ಇಲ್ಲಿ ಟಾಪ್ಸ್, ಇಲ್ಲೆಲ್ಲ ವೆಸ್ಟರ್ನ್ ಸ್ಟೈಲ್ ಫ್ರಾಕು ಅದು ಇದು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡ್ರಾಯರಲ್ಲಿ ಇಲ್ಲಿ ನೋಡಿ ಬ್ಯಾಕ್ ಕೇಸ್ಗಳು ಇಟ್ಟಿದ್ದೀನಿ. ನಾನೇ ನೋಡಿರಲಿಲ್ಲ ಇಷ್ಟೊಂದು ಬ್ಯಾಕ್ ಕೇಸ್ ಇದೆ ಅಂತ. ಒಂದು ಬ್ಯಾಕ್ ಕೇಸ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ಹ್ಯಾಟ್ಸು, ಸಾಕ್ಸ್ ಎಲ್ಲ ಇಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಾರ್ಡ್ರೋಬ್. ಸೊ ಈ ವಾರ್ಡ್ರೋಬಲ್ಲಿ ಬರೀ ಟ್ರೆಡಿಷ್ನಲ್ ವೇರ್ಸ್, ಸ್ಯಾರೀಸ್, ಚೂಡಿದಾರ್, ಲೆಹೆಂಗಾ, ಗೌನ್ ಅದೆಲ್ಲ ಇಟ್ಟಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ನನ್ನ ಬೆಡ್, ನಾನು ಮಲ್ಕೊಳ್ಳೋ ಜಾಗ. 24 ಗಂಟೆ ಇಲ್ಲೇ ಬಿದ್ದಿರ್ತೀನಿ. ಇದು ಬಿಟ್ಟರೆ ನನಗೇನು ಬೇರೆ ಕೆಲಸ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಬ್ಲ್ಯಾಂಕೆಟ್ ಇದೆಲ್ಲ ತೊಗೊಂಡಿದ್ದೀನಿ. ಈ ಬ್ಲ್ಯಾಂಕೆಟ್ ಜೊತೆ ಸೆಟ್ಟು ಬೆಡ್ಶೀಟ್ ಬಂದು ಇದು ನನಗೆ ಈ ಕಲರ್ ಮ್ಯಾಚ್ ಆಗಲ್ಲ, ಬ್ಲೂ ಇದೆ ಅಂತ ಹೇಳಿ ಸಪ್ರೇಟ್ ತೊಗೊಂಡಿದ್ದೆ. ಬಟ್ ಅದನ್ನ ಇವಾಗ ವಾಷಿಗೆ ಹಾಕಿದ್ದೀನಿ, ಫುಲ್ ಗಲೀಜಾಗಿತ್ತು ಅಂತ ಹೇಳಿ. ಸೊ ಇವಾಗ ಇದನ್ನೇ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಇಲ್ಲಿ ಇಲ್ಲೊಂದು ಡ್ರಾಯರ್ ಇದೆ. ಈ ಡ್ರಾಯರಲ್ಲಿ ಬರೀ ನೈಟ್ ವೇರ್ಸ್ ಇಟ್ಟಿದ್ದೀನಿ. ಅಂದರೆ ಡೈಲಿ ಯೂಸ್ ನೈಟ್ ವೇರ್ ಅದು ಇದು ಫುಲ್ ಹಂಗೆ ಇಟ್ಬಿಟ್ಟಿದ್ದೀನಿ, ಫೋಲ್ಡ್ ಮಾಡಿಲ್ಲ. ಫುಲ್ ಡ್ರಾಯರ್ ತೆಗಿಯಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಇಲ್ಲೊಂದು ಡ್ರಾಯರ್ ಇದೆ. ಈ ಡ್ರಾಯರಲ್ಲಿ ಈ ಥರ ಜಾಕೆಟ್ಸ್, ಪುಲೋವರ್ಸ್ ಆ ಥರ ಇಟ್ಟಿದ್ದೀನಿ ಅಷ್ಟೇ. ಇದಾದ್ಮೇಲೆ ನೆಕ್ಸ್ಟು ಇದೂ ಅಷ್ಟೇ, ಹೈಕೆಮಾಲಿಂದ ತೊಗೊಂಬಂದಿದ್ದು ವುಡ್ ವರ್ಕಿಂಗ್ ಮ್ಯಾಚ್ ಆಗಬೇಕು ಅಂತ. ಲಾಂಡ್ರಿ ಬ್ಯಾಗ್ಸ್, ಲಾಂಡ್ರಿ ಟಬ್. ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ಹೊಸ ಶೂಸ್ ಇಟ್ಟಿದ್ದೀನಿ. ಇವಾಗ ದುಬೈಯಿಂದ ತೊಗೊಂಡು ಬಂದಿದ್ದು ಶೂಸು. ಅದು ಬಿಟ್ಟರೆ ಇಲ್ಲೇನು ಇಟ್ಟಿದ್ದೀನಿ ಅಂತ ಅಲ್ಲೇನು ಇಟ್ಟಿದ್ದೀನಿ. ಅದಾದ್ಮೇಲೆ ಇದು ಅಷ್ಟೇ, ವುಡ್ ವರ್ಕ್ ಮಾಡ್ಸೋಕೆ ಮುಂಚೆ ಆ ಟೇಬಲ್ ಚೇರ್ ತಂದಾಗ ಈ ಮಿರರ್ ತಂದಿದ್ದು ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ಇದು ನಮ್ಮ ಅಕ್ಕ ಗೋವಾ ಹೋಗೋದಕ್ಕೆ ತಂದ್ಕೊಟ್ಟಿದ್ದೆ. ಇದು ನನಗೆ ನನಗೆ ಅವಳು ಗೋವಾ ಟ್ರಿಪ್ ಹೋದಾಗ ನನಗೆ ಅಂತ ಹೇಳಿ ಇದನ್ನು ತೊಗೊಂಬಂದಿದ್ದು. ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್, ಇದೊಂದು ಅಂಬ್ರೆಲಾ ಮತ್ತು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದೀನಿ. ಹ್ಯಾಂಡ್ ಬ್ಯಾಗ್ಸ್ ಅಷ್ಟೊಂದಿಲ್ಲ ನನ್ನ ಹತ್ರ, ಸ್ವಲ್ಪ ಇದೆ. ಅದನ್ನೆಲ್ಲ ಇಟ್ಟಿದ್ದೀನಿ ಅಷ್ಟೇ. ಇದು ಡ್ಯಾನ್ಸ್ ರಿಂಗ್, ಏನಂತಾರೆ ಹೊಲ ಉಪ್ಪ, ಡ್ಯಾನ್ಸ್ ಮಾಡ್ತೀನಿ ಇದರಲ್ಲಿ ನಾನು ಅಷ್ಟೇ. ಅದಾದಮೇಲೆ ಇದು ನಮ್ಮ ಅಕ್ಕ ಅವಳ ರೂಮ್ಗೆ ಅಂತ ತೊಗೊಂಡು ಬಂದಿದ್ದು ಈ ಕ್ಲಾಕ್ನ. ಅವಳು ಹಾಕಿರ್ಲಿಲ್ಲ, ಅವಳು ದುಬೈ ಹೋದಾಗ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಇಲ್ಲಿ ಅಷ್ಟೇ. ಅದನ್ನು ಆಯ್ಕೆ ಮಾಲಿಂದ ತೊಗೊಬಂದಿದ್ದು. ಸೊ ಇಷ್ಟೇ ನನ್ನ ರೂಮು, ಬೇರೆ ಏನೂ ಇಲ್ಲ. ಇದು ಸುಮ್ಮನೆ ವಿಡಿಯೋ ಮಾಡೋಕ್ಕೆ ಅಂತ ಇವಾಗ ತೆಗೆದಿದ್ದು ಅಷ್ಟೇ. ಇಷ್ಟೇ ನನ್ನ ರೂಮ್, ಬೇರೆ ಏನೂ ಇಲ್ಲ. ಸೊ ವಾರ್ಡ್ರೂಫ್ ಟೋರ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮೇಲ್ಗಡೆ ಎಲ್ಲ ಅಲ್ಲೆಲ್ಲ ಏನೇನೋ ಅನ್ವಾಂಟೆಡ್ ಥಿಂಗ್ಸ್ ಮತ್ತು ದೊಡ್ಡ ಗೌನ್ ಯಾವುದು ವಾರ್ಡ್ರೂಫಲ್ಲಿ ಇಡೋಕ್ಕಾಗಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ವಾರ್ಡ್ರೂಫ್ ಟೋರ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.